ಏನ್ ಮನಸಪ್ಪ ಇದು ನೋಡ್ತದೆಯಲ್ಲ? ಏನ್ ಹೇಳಿ ನಗಣ್ಣ, ನೋಡಿಲಿ ಒಂದ್ರಗಳ ಒಂದ್ ಕಾಳ್ ಕಟ್ಟವ. ಈ ಸತಿ ಮಳೆ ಬಂದು ಭಾರಿ ಲಾಸ್ ಆಗೋಯ್ತು. ನಾನು ಜೋಳ ಹಾಕಿದ್ನಪ್ಪ, ಈ ಕಳೆ ಬಂದು ಅದು ಹಾಳಾಗೋಗ್ಬಿಡ್ತದ. ಹಿಂಗೆ ಆದ್ರೆ ನಮ್ಮಂತ ರೈತರನ್ನ ಕಾಪಾಡೋರು ಯಾರು? ನಮಗ್ ಕಣ್ಣೀರ್ ಒರ್ಸೋರು ಯಾರು? ನಮಗ್ ಮುಂದೆ ಮಣ್ಣು ನೆಡ್ಸೋರು ಯಾರು? ಏನಣ್ಣ ಈ ಸಲ ಜೋಳದ ಬೆಳೆ ಯಾರ್ದು ಬಂದೇ ಇಲ್ಲ, ಶೀತ ಬಿದ್ದು ಎಲ್ಲ ಹೋಗ್ಬಿಟ್ಟೈತೆ. ಹೌದಣ್ಣ, ಸದ್ಯ ನನ್ನ ಉಳ್ಕೊಂಡು. ಯಾಕೆ ಅಂದ್ರೆ ನಾನಲ್ಲಿ ಸಲಹೆ ಪಡ್ತಿದ್ದೆ. ಹೌದಣ್ಣ, ಬೆಳೆ ಉಳ್ಕಂತ ಅಂತದೇನ್ ಮಾಡ್ದಣ್ಣ? ಅದೇ ಕಣಣ್ಣ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಕಾಲೇಜ್ನವರು ಹೋದ ವರ್ಷ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಮಾಡಿದ್ರು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ಅಲ್ಲೇ ನಾನು ಜೋಳ ಹೇಗ್ ಉಳಿಸ್ಕೊಬೇಕನ್ನೋ ಪದ್ಧತಿ ಬಗ್ಗೆ ಸಲಹೆ ಪಡ್ಕೊಂಡೆ. ಹೌದಾ? ಕೃಷಿ ಮತ್ತು ತೋಟಗಾರಿಕೆ ಮೇಳ ಅಂದ್ರೆ ಏನಣ್ಣ? ಶಿವಮೊಗ್ಗದ ಕೃಷಿ ಕಾಲೇಜಿನಲ್ಲಿ ಒಂದು ಉದ್ದೇಶನ ಇಟ್ಕೊಂಡು ರೈತರಿಗೆ ಉತ್ತೇಜನ ಮಾಡ್ಬೇಕಂತ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಮಾಡ್ತಾರೆ. ಹಾಗಾದ್ರೆ ಅಣ್ಣ ಈ ವರ್ಷ ಮೇಳ ಮುಗಿತಾ? ಇಲ್ಲಪ್ಪ, ಇನ್ನು ಮುಗ್ದಿಲ್ಲ. ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಎಂಬ ಉದ್ದೇಶನ ಇಟ್ಕೊಂಡು ನವೆಂಬರ್ 7ರಿಂದ 10ರವರೆಗೆ ನಮ್ಮ ಕೃಷಿ ಕಾಲೇಜು ನವಿಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಮಾಡ್ತಿದ್ದಾರೆ. ಅಣ್ಣ, ನಾನೊಂದ ಕಸ ತಗಂದೇನೆ, ಅದ್ರ ಬಗ್ಗೆ ಮಾಹಿತಿ ಸಿಗ್ಬೋದಾ? ಅಣ್ಣ, ನಾನು ಅಡಿಕೆ ಸುಲಿಯೋ ಮಷಿನ್ ತಗೋಬೇಕು ಅಂತ ಇದೀನಿ. ಅದ್ರ ಬಗ್ಗೆ ಏನಾರ ಮಾಹಿತಿ ಸಿಗ್ತದಾ? ಅಯ್ಯೋ ಅಷ್ಟೇ ಅಲ್ಲ, ಪಶುಸಂಗೋಪನೆ, ಸಾವಯವ ಕೃಷಿ, ಮೀನುಗಾರಿಕೆ, ಹೈಟೆಕ್ ತೋಟಗಾರಿಕೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 400ಕ್ಕೂ ಅಧಿಕ ಮಳಿಗಳನ್ನು ಇರುತ್ತವೆ. ಇದಷ್ಟೇ ಅಲ್ಲದೆ ರೈತ ವಿಜ್ಞಾನಿ ಸಂವಾದ ಕೂಡ ಇರುತ್ತದೆ. ಅಯ್ಯೋ ಇಷ್ಟೆಲ್ಲ ಹೇಳಿದ್ರಣ್ಣ, ದಿನಾಂಕ ಮರ್ತೋಯ್ತು. ಅಯ್ಯೋ ಇವನ್ ಮರ್ತಾಗೆ ನೀವು ಮರಿಬೇಡಿ. ಕೃಷಿ ಮತ್ತು ತೋಟಗಾರಿಕಾ ಮೇಳ 2025 ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ನವೆಂಬರ್ 7ರಿಂದ 10ರವರೆಗೆ. ಸ್ಥಳ ಕೃಷಿ ಮಹಾವಿದ್ಯಾಲಯ ಆವರಣ, ನವಿಲೆ. ಬನ್ನಿ ನಾವೆಲ್ಲರೂ ಹೋಗೋಣ, ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸೋಣ.